ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಬೆಳಗಿನ ತಿಂಡಿಯಿಂದ ಮಧ್ಯಾಹ್ನ ಊಟ ಎಲ್ಲ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. ನನ್ನ ಬೆಳಗಿನ ದಿನಚರಿ ಇದು. ಈ ಲೋಟದಲ್ಲಿ 1 ಲೋಟ ಹಾಲು ತೊಗೊಂಡಿದ್ದೀನಿ, 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈ ಪೌಡ್ರು ತೋರಿಸಿದ್ದೀನಿ, ಹಿಂದಿನ ರೆಸಿಪಿಲಿ ನೋಡ್ಬೋದು. ಇದರಲ್ಲಿ ಮುದ್ದೆನೂ ಮಾಡ್ಕೋಬೋದು ಮತ್ತು ಈ ಥರ ಅಂಬ್ಲಿನೂ ಮಾಡ್ಕೋಬೋದು. ನಾನು 1 ಲೋಟ ನೀರಿಗೆ 2 ಸ್ಪೂನ್ ರಾಗಿ ಹಿಟ್ಟು ಹಾಕೋತೀನಿ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಈಗ ಸ್ಟವ್ ಆನ್ ಮಾಡಿಡ್ತೀನಿ. ರಾತ್ರಿ 1 ಸಣ್ಣ ಸ್ಪೂನಲ್ಲಿ ಮೆಂತ್ಯ ನೆನೆಸ್ಬಿಟ್ಟು ಇದನ್ನು ಬೆಳಗ್ಗೆ ಎದ್ದು ಕುಡಿತೀನಿ. ಇವಾಗ ಬಿಸಿನೀರು ಕಾಯಿಸ್ಬಿಟ್ಟು ಇದು ಅಂಬ್ಲಿ ಮಾಡ್ಕೊಳ್ಳೋಣ. ಅಂಬ್ಲಿ ಮಾಡೋದು ತೋರಿಸ್ಕೊಡ್ತೀನಿ. ಮೆಂತ್ಯ ತಿಂದಾದ್ಮೇಲೆ ಈ ರೀತಿ 1 ಲೋಟ ಬಿಸಿನೀರು ಕಾಯಿಸ್ಕೊತೀನಿ ಮೊದಲಿಗೆ. ಅದೇ ಅಂಬ್ಲಿಗೆ ಮಾಡಿದ್ನಲ್ಲ, 1 ಲೋಟ ನೀರಿಗೆ ಉಪ್ಪು ಆ ಹಿಟ್ಟು ಹಾಕಿ ಕಲಸಿದ್ನಲ್ಲ, ಅದನ್ನು ಸ್ಟವ್ ಮೇಲೆ ಇಡ್ತೀನಿ. ಇವಾಗ ಇದು ಚೆನ್ನಾಗಿ ಬೇಯಬೇಕು. ಮಧ್ಯ ಮಧ್ಯ ತಿರುಗ್ತಾ ಇರಬೇಕು, ಚೆನ್ನಾಗಿ ಬೇಯಲಿ ಇದು. ಈ ರೀತಿ ತಣ್ಣೀರು ಹಾಕಿರೋದು ಹಿಟ್ಟನ್ನ ಚೆನ್ನಾಗಿ ಈ ರೀತಿ ಬೇಯಿಸಬೇಕು. ಈ ರೀತಿ ಹಸಿ ವಾಸನೆ ಹೋಗೋ ತನಕ ಎಲ್ಲ ಚೆನ್ನಾಗಿ ಬೇಯಿಸಬೇಕು. ಆಮೇಲೆ 1 ಲೋಟ ಹಾಲು ಹಾಕ್ತೀನಿ. ಹಾಲು ಕುಡಿಯಲ್ಲ ಅನ್ನೋರು ಅದೇ ಬರೀ ಅಂಬ್ಲಿನೇ ಕುಡಿಬೋದು. ನಾನು ಹಾಲು ಹಾಕೋಬಿಟ್ಟು ಇದನ್ನು ಕುದಿಸ್ಕೊಬಿಡ್ತೀನಿ. ಮತ್ತೆ ಈ ಹಿಟ್ಟು ಹಿಂದಿನ ರೆಸಿಪಿಲಿ ತೋರಿಸಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ನಾವು ಕಾಫಿ ಟೀ ಏನು ಕುಡಿಯಲ್ಲ ಬೆಳಗ್ಗೆ ಎದ್ದು, ಇದನ್ನು ಕುಡಿದ್ಬಿಟ್ರೆ ಆಮೇಲೆ ತಿಂಡಿ ಆದಮೇಲೆ ಟೀ ಕುಡಿಯೋದು ನಾವು. ಇದು ಚೆನ್ನಾಗಿ ಕುದಿ ಬರಲಿ. ಇದು ಕೂಡ ಉಕ್ಕು ಬರಬೇಕು, ಆ ರೀತಿ ಮರಳಿಸ್ಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಚೆನ್ನಾಗಿ ಉಕ್ಕು ಬರಬೇಕು, ಕುದಿತಾ ಇರಬೇಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಬಿಸಿದು ಲೋಟಕ್ಕೆ ಹಾಕೊಂಡು ಕುಡಿಯೋದು. ತರಕಾರಿ ಸಲಾಡ್ಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಚಾಪರಲ್ಲಿ. ಎಲ್ಲ ಚಾಪರಲ್ಲೇ ಕಟ್ ಮಾಡ್ಕೊಂಡಿರೋದು. ಕ್ಯಾರೆಟು, ಮೂಲಂಗಿ ಅಲ್ಲ ಸೀಮೆ ಬದನೆಕಾಯಿ, ಇದು ಸ್ವಲ್ಪ ರೆಡ್ ಚಿಲ್ಲಿ, ಉಪ್ಪಿನ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಮೂಲಂಗಿ, ದಪ್ಪ ಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು, ಬೇಕಿದ್ದರೆ ನಿಂಬೆ ರಸ, ಬೇಕಿದ್ದರೆ ಕಾಯಿ ತುರಿ ಹಾಕೋಬೋದು. ನಮ್ಮನೆ ಕಾಯಿ ತುರಿ ಹಾಕಿದ್ರೆ ತಿನ್ನಲ್ಲ, ಅದಕ್ಕೆ ಹಾಕಿಲ್ಲ. ಈ ಥರ ಚಾಪರಲ್ಲಿ ಸಣ್ಣಗೆ ಇದು ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ನೋಡಿ, ತರಕಾರಿ ಸಲಾಡ್ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಮೇಲೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಸ್ವಲ್ಪ ಸೇಬು, ಹೀಗೆ ಸರ್ವ್ ಮಾಡಿ ಊಟಕ್ಕೆ ಕೊಡೋದು. ಇದನ್ನು ಹಾಗೆ ಊಟ ಟೈಮಲ್ಲಾದ್ರೂ ತಿನ್ಬೋದು, ಇಲ್ಲ ಸಂಜೆ ಸ್ನ್ಯಾಕ್ಸ್ ಥರನಾದ್ರು ತಿನ್ಬೋದು. ಮಕ್ಕಳೆಲ್ಲ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಈ ರೀತಿ ನೀವು ಮಾಡಿ. ಒಂದು ಬಾಣಲಿಗೆ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದು ಗಣಕೆ ಸೊಪ್ಪು ಅಂತಾರಲ್ಲ, ಅದು ಗಣಕೆ ಸೊಪ್ಪು ನಮ್ಮ ಮನೆ ತಾರಸಿ ಮೇಲೆ ಪಾಟಲ್ಲಿ ಬಿಟ್ಟಿತ್ತು ಅದು. ಇದು ಹಸಿಮೆಣಸಿನ್ಕಾಯಿ, ಇವೆರಡನ್ನೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮೊದಲಿಗೆ. ನೋಡಿ, ಈ ರೀತಿ ಬಾಡಿಸ್ಕೋಬೇಕು. ಇವಾಗ ಇದರೊಳಗೆ ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕೊಂಡಿದ್ದೀನಿ. ಇದೇನು ಜಾಸ್ತಿ ಹುರಿಯೋಂಗಿಲ್ಲ, ಸ್ವಲ್ಪ ಈ ಎಣ್ಣೆಯಲ್ಲಿ ಬಾಡಿದ್ರೆ ಸಾಕು. ಇಷ್ಟಾದರೆ ಸಾಕು. ಇವಾಗ ಆಫ್ ಮಾಡೋಣ. ಆಫ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈ ನೆನ್ಕೊಂಡಿರೋ ಹುಣಸೆಹಣ್ಣು ಹಾಕಿ ಚಟ್ನಿಗೆ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ನಾನು ಇಬ್ರಿಗಾಗಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಬರೀ ಗೋಧಿ ಹಿಟ್ಟು ಮಾತ್ರ. ಇದು ಉಪ್ಪಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೀರು ಹಾಕಿ ದೋಸೆ ಹಿಟ್ಟಿನ ರೀತಿ ಕಲಿಸ್ಕೊಳ್ತೀನಿ. ದೋಸೆ ಹಿಟ್ಟಿನ ರೀತಿ ತೆಳ್ಳಗೆ ಕಲಿಸ್ಕೊಳ್ತೀನಿ. ನೋಡಿ, ನೀರು ಹಾಕಿ ದೋಸೆ ಹಿಟ್ಟಿನ ರೀತಿ ಗಂಟಿಲ್ಲದೆ ಕಲಿಸ್ಕೋಬೇಕು. ನಮ್ಮ ಯಜಮಾನರು ಕನ್ಸಲ್ಟೆಂಟು, ಅವ್ರಿಗೆ ಕೆಲಸ SO ಕನ್ಸಲ್ಟೆಂಟು.
ಇವತ್ತು ಮೈಸೂರಿನಲ್ಲಿ ಕೆಲಸ. ಬೆಳಗ್ಗೆ ಬೇಗ ಹೋಗಬೇಕು ಅಂದರು. ಅದಕ್ಕೆ ದಿಢೀರ್ನೆ ಈ ರೀತಿ ಬರೀ ಪ್ಲೇನ್ ದೋಸೆ ಆವಾಗ ಕಲಸಿ ಗೋಧಿ ದೋಸೆ ಮಾಡಿದ್ದೀನಿ. ಇದು ಗಣಕೆ ಸೊಪ್ಪಿನ ಚಟ್ನಿ ತಯಾರಾಗಿದೆ. ಇವಾಗ ದೋಸೆ ಮಾಡೋಣ. ಮಧ್ಯಾಹ್ನದ ಊಟಕ್ಕೆ ತಡ್ನಿಕಾಳು ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ತೊಗರಿಕಾಳು ಊರಿನಲ್ಲಿ ಬೆಳೆದು ಬೇಳೆ ಮಾಡ್ಕೊಂಡಿರೋದು. ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಹೆಸರು ಕಾಳು ತೊಗೊಂಡಿದ್ದೀನಿ. ಇದು ನೀರು ಹಾಕಿ ಮಧ್ಯಾಹ್ನ ಅಡುಗೆಗೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬಿಟ್ಟು ನೆನೆಸ್ತೀನಿ. ಇಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಇವಾಗ ನೀರು ಹಾಕಿ ಕ್ಲೀನಾಗಿ ತೊಳೆದು ನೆನೆಸಿದ್ದೀನಿ. ಇದಕ್ಕೆ 2 ಟೊಮೊಟೊ 5 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಸೊಪ್ಪು ಹಾಕ್ಬಿಟ್ಟು ನಾನು ನಮ್ಮ ಯಜಮಾನರು ತಿನ್ನೋ ತನಕ ಇದು ನೆನೀತಾ ಇರಲಿ. ಸ್ಟವ್ ಆನ್ ಮಾಡಿ ತವಾ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಟ್ಟೆಲಿ ಒರೆಸಿದ್ದೀನಿ. ಎಣ್ಣೆ ಮೇಲೆ ದೋಸೆ ಹಾಕೋಕ್ಕೋದ್ರೆ ಸ್ವಲ್ಪ ತೆಳ್ಳಗೆ ಬರಲ್ಲ. ಅದಕ್ಕೆ ಇವಾಗ ಈ ಕ್ಲೀನಾಗಿ ಕಲಿಸ್ಕೊಬಿಟ್ಟು ಸೋಡಾ ಗಿಡ ಏನು ಬೇಡ, ಉಪ್ಪು ಹಾಕಿ ಕಲಸಿಟ್ಟಿದ್ದೀವಲ್ಲ ಅದೇ ಸಾಕು. ಈ ರೀತಿ ತೆಳ್ಳಗೆ ದೋಸೆಯನ್ನು ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ದೋಸೆ. ಈ ರೀತಿ ದೋಸೆ ಒಂದು ಸೌಟಲ್ಲಿ ಹಾಕ್ಬಿಟ್ಟು ತೆಳ್ಳಗೆ ಇದು ಮಾಡೋದು. ಇವಾಗ ಒಂದು ಪ್ಲೇಟ್ ಮುಚ್ಚೋಣ, ರೋಸ್ಟ್ ಆಗಲಿ. ನೋಡಿ, ಇಷ್ಟು ಬೆಂದಮೇಲೆ ಎಣ್ಣೆ ತುಪ್ಪ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನು ಎಣ್ಣೆನೇ ಹಾಕ್ತಾಯಿದ್ದೀನಿ. 1 ಸ್ಪೂನು, ಚಿಕ್ಕ ಸ್ಪೂನ್ ಇದು. ಇವಾಗ ಟರ್ನ್ ಮಾಡಿ ಇನ್ನೊಂದು ಕಡೆ ಬೇಯಿಸ್ತೀನಿ. ಈ ಕಡೆಯೂ ಸ್ವಲ್ಪ ಎಣ್ಣೆ ಹಾಕ್ತೀನಿ. ರೋಸ್ಟ್ ಬೇಕಾದ್ರೂ ಮಾಡ್ಕೋಬೋದು, ಸಾಫ್ಟಾಗಿ ಬೇಕಾದ್ರೂ ಮಾಡ್ಕೋಬೋದು. ಇದು ನೋಡಿ, ಇಷ್ಟು ಬೆಂದರೆ ಸಾಕು. ಇವಾಗ ತೆಗೆದುಬಿಡೋಣ. ಬೆಳಗಿನ ಬ್ರೇಕ್ಫಾಸ್ಟು ಗೋಧಿ ದೋಸೆ ಕೊಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಬೇಕು ತಿಂದಾದಮೇಲೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ಕುಕ್ಕರ್ ಇಡ್ತಾಯಿದ್ದೀನಿ. ಅದೇ ಸೊಪ್ಪು ಕಾಳು ಹಾಕಿದ್ದೀನಿ, ಉಪ್ಪು ಹಾಕಿಲ್ಲ, ಟೊಮೊಟೊ ಹಸಿಮೆಣಸಿನ್ಕಾಯಿ. ಇದನ್ನು ಕುಕ್ಕರ್ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಇವಾಗ ಸೊಪ್ಪು ಕಾಳು ಬೆಂದಿದೆ. ಇದರೊಳಗಿರೋ ಟೊಮೊಟೊ ಹಸಿಮೆಣಸಿನ್ಕಾಯಿ ಎತ್ತಿಬಿಟ್ಟು ಇದ್ರೊಳಗೆ ಹಾಕೋತೀನಿ. ಕರಿಬೇವಿನ ಸೊಪ್ಪು, ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಟೊಮೊಟೊ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸೊಪ್ಪು ಕಾಳು, ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ ಇದರೊಳಗಡೆಗೆ. ಆಮೇಲೆ ರುಬ್ಕೋಬೇಕು ಹುಣಸೆ ಹುಳಿ ಹಾಕ್ಕೊಂಡು. ಮೊದಲು ಟೊಮೊಟೊ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸೊಪ್ಪು ಕಾಳು ಹಾಕ್ಕೊಳ್ತೀನಿ ಇದರೊಳಗಡೆ. ಸೊಪ್ಪು ಮತ್ತು 2 ಥರ ಕಾಳು, ಹೆಸರು ಕಾಳು, ಅಲಸಂದೆ ಕಾಳು, ಬೇಳೆ, ಅದನ್ನು ಹಾಕಿದ್ದು ಬೇಯಿಸಿದ್ವಲ್ಲ. ಇದಕ್ಕೆ ಉಪ್ಪು ಹಾಕಿಲ್ಲ. ಇವಾಗ ಸ್ವಲ್ಪ ಹಾಲು ಹಾಕ್ತೀನಿ ಇದಕ್ಕೆ. ಆಮೇಲೆ ಬೆಂದಿರೋದೆಲ್ಲ ರುಬ್ಕೊಂಡಿದ್ವಲ್ಲ, ಟೊಮೊಟೊ, ಬೆಂದಿರೋ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಅದರದ್ದು ಜಾರ್ ತೊಳೆದು ನೀರು ಹಾಕ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ. ಹಸಿಮೆಣಸಿನ್ಕಾಯಿ, ಟೊಮೊಟೊ, ಸ್ವಲ್ಪ ಸೊಪ್ಪು ಕಾಳು, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ನಾನು 2 ಸ್ಪೂನ್ ಹಾಕ್ತೀನಿ. ಇವಾಗ ಕುದಿಸೋಣ ಸಾಂಬಾರನ್ನ. ಇದನ್ನು ಹಾಗೆ ಇಟ್ಕೊಂಡು ದೋಸೆ ಚಪಾತಿಗೂ ಹಾಕ್ಕೋಬೋದು. ಇನ್ನೊಂದು ದಿವಸ ಸಾರು ಮಾಡಿದಾಗ ಹಾಕ್ಕೋಬೋದು. ಇವಾಗ ಸ್ಟವ್ ಆನ್ ಮಾಡಿರ್ತೀನಿ. ಇದನ್ನು ಅನ್ನ ಕೂಡ ರೆಡಿಯಾಗಿದೆ. ಇವಾಗ ಈ ರೀತಿ ಸಾಂಬಾರು ಕುದಿಸ್ಬಿಡ್ಬೇಕಷ್ಟೆ. ಸಾಂಬಾರು ಕುದಿಸಿದ್ರೆ ಒಗ್ಗರಣೆ ಮಾಡೋ ಹಾಗಿಲ್ಲ. ಇದು ರೆಡಿಯಾಗಿದೆ. ಈ ರೀತಿ ಒಮ್ಮೆ ಹಾಲು ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಒಬ್ಬಳೇ ಇರೋಕ್ಕೆ ಮುದ್ದೆ ಮಾಡ್ಕೊಂಡಿಲ್ಲ, ಬರೀ ಅನ್ನಕ್ಕೆ ಹಾಕಿ ತೋರಿಸ್ತೀನಿ. ಇದೊಂದು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ. ಇವಾಗ ಸ್ವಲ್ಪ ಅನ್ನಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಹಾಕ್ಕೊಳ್ಳೋಣ ಇದ್ರ ಮೇಲೆ. ನಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.